ಮಧ್ಯಪ್ರಾಚ್ಯದಲ್ಲಿ ನಡೆದಂತಹ ಯುದ್ಧದಿಂದ ಆಗ್ತಿರುವಂತಹ ಅವಾಂತರ ಸಮಸ್ಯೆಗಳು ಒಂದೆರಡಲ್ಲ. ಈಗಾಗಲೇ ಪದೇ ಪದೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಿದ್ದು, ಇದೆಲ್ಲದರ ಮಧ್ಯೆ ರಾಯಚೂರಿನಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಸಿಲಿಂಡರ್ ಸಿಗದೆ ಜನರು ಪರದಾಡುವಂತಾಗಿದ್ದು, ಹೀಗಾಗಿ ಗ್ರಾಹಕರು ರೊಚ್ಚಿಗೆದ್ದಿದ್ದಾರೆ. 112ಗೆ ಕರೆ ಮಾಡಿ ಸಿಲಿಂಡರ್ ಕೊಡಿಸಿ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ. ಆದರೆ ಗ್ಯಾಸ್ ಏಜೆನ್ಸಿ ಮಾಲೀಕ ಮಾತ್ರ ಎಲ್ಲಿಗೋ ಅಬೇಸಾಗಿದ್ದಾನೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ರಾಯಚೂರಿನ ಸಾಲಗುಂದದಲ್ಲಿ ಸಿಲಿಂಡರ್ಗೆ ಸಾಲು. 2 ದಿನದಿಂದ ಮುಚ್ಚಿರೋ ಗ್ಯಾಸ್ ಏಜೆನ್ಸಿ ಬಾಗಿಲು. ಗ್ಯಾಸ್ ಸಿಲಿಂಡರ್ ಸಿಗದೆ ಗ್ರಾಹಕರು ಕಂಗಾಲು. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟ್ನಿಂದ ಡೀಸೆಲ್ ಪೆಟ್ರೋಲ್ ಬೆಲೆ ಲಿಮಿಟ್ ಇಲ್ಲದಂತೆ ಏರಿಕೆ ಆಗ್ತಿದೆ. ಸಿಲಿಂಡರ್ ಸಮಸ್ಯೆ ಬಗೆಹರಿಯುತ್ತಿದೆ ಎನ್ನುವಾಗಲೇ ರಾಯಚೂರು ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಸಮಸ್ಯೆ ಅತಿರೇಕಕ್ಕೆ ಹೋಗುತ್ತಿದೆ. ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದಲ್ಲಿ ನೂರಾರು ಜನ ಕಿಲೋಮೀಟರ್ ಗಟ್ಟಲೆ ಖಾಲಿ ಸಿಲಿಂಡರ್ ಹಿಡಿದು ಕ್ಯೂ ನಿಂತರೂ ಗ್ಯಾಸ್ ಏಜೆನ್ಸಿ ಮಾಲೀಕ ಬಾಗಿಲು ತೆರೆಯದೆ ನಾಪತ್ತೆಯಾಗಿದ್ದಾನೆ. ಊಟ ನಿದ್ದೆ ಬಿಟ್ಟು ಜನ ಸಿಲಿಂಡರ್ಗಾಗಿ ಕಾಯುತ್ತಿದ್ದಾರೆ. ಹೌದು, 2 ತಿಂಗಳಿಂದ ಸಿಲಿಂಡರ್ ಕೊಟ್ಟಿಲ್ಲ, ಬುಕ್ಕಿಂಗ್ ಆಗಿದೆ, OTP ಬಂದಿದ್ರೂ ನಮಗೆ ಸಿಲಿಂಡರ್ ಕೊಡ್ತಿಲ್ಲ ಅಂತ ಗ್ರಾಹಕರು ಕೆರಳಿದ್ದಾರೆ. ಇಲ್ಲಿನ ಭಾರತ್ ಗ್ಯಾಸ್ ಏಜೆನ್ಸಿ ಕಚೇರಿ ಬಂದ್ ಮಾಡಿ ಮಾಲೀಕ ಕಚೇರಿಯತ್ತ ಸುಳಿದಿಲ್ಲ. 2 ದಿನಗಳಿಂದ ತಮ್ಮ ಕೆಲಸಗಳನ್ನ ಬಿಟ್ಟು ಗ್ಯಾಸ್ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಉರಿ ಬಿಸಿಲಿನಲ್ಲಿ ಕಾದು ಜನ ಸುಸ್ತಾಗಿದ್ದಾರೆ. ನೂರಾರು ಜನರು ಕ್ಯೂ ನಿಂತರೂ ಗ್ಯಾಸ್ ಏಜೆನ್ಸಿ ಮಾಲೀಕ ಇತ್ತ ತಿರುಗಿಯೂ ನೋಡುತ್ತಿಲ್ಲ. ಹೀಗಾಗಿ ಗ್ಯಾಸ್ ಏಜೆನ್ಸಿ ಮಾಲೀಕನ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದು, 112ಗೆ ಕರೆ ಮಾಡಿ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿದ್ರು. ತಮಗೆ ಸಿಲಿಂಡರ್ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಸಾಲಗುಂದ, ರೌಡಕುಂದ ಸೇರಿ ಸುತ್ತಮುತ್ತಲಿನ ಗ್ರಾಮಗಳ ಜನ ಸಿಲಿಂಡರ್ಗಾಗಿ ಪರದಾಟ ನಡೆಸಿದ್ದಾರೆ. ಊಟ ಇಲ್ಲ, ತಿಂಡಿ ಇಲ್ಲ, ಹಂಗೆ ಕುಂತ್ಕೊಂಡಿವಿ. ಬೆಳಗ್ಗೆ 4 ಗಂಟೆ 3 ಗಂಟೆ ಬಂದು ಇಲ್ಲಿ ಯಾರು ಬರ್ತಿಲ್ಲ, ಯಾರು ಕೊಡೋವಲ್ಲ, ಯಾರು ಕೇರ್ ಮಾಡೋಲ್ಲ. ಎಷ್ಟು ಗಂಟೆ ಬಂದಿರ? ಬೆಳಗ್ಗೆ 5 ಗಂಟೆ ಬಂದಿವಿ ಸರ್. 3 ಗಂಟೆ ಇಲ್ಲೇ ಮಲ್ಕೊಂಡರು, 10 ಗಂಟೆಗೆ ರಾತ್ರಿ ಇಲ್ಲೇ ಮಲ್ಕೊಂಡರು. ಇನ್ನು ಸಿಲಿಂಡರ್ ತುಂಬಿದ ಲೋಡ್ ಬಂದಿದ್ರು, ಬುಕ್ಕಿಂಗ್ ಮಾಡಿದವರಿಗೆ ಸಿಲಿಂಡರ್ ಕೊಡ್ತಿಲ್ವಂತೆ. ಏಜೆನ್ಸಿ ಮಾಲೀಕ ಕಳ್ಳದಂಧೆಗೆ ಏನಾದ್ರೂ ಮುಂದಾಗಿದ್ದಾನ ಅಂತ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. 112 ಪೊಲೀಸರ ಮುಂದೆ ನೋವು ಹೇಳಿಕೊಂಡ ಜನ ಸಿಲಿಂಡರ್ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಬುಕ್ಕಿಂಗ್ ಮಾಡಿದದಕ್ಕೆ ಸಾಯಂಕಾಲ 7 ಗಂಟೆ ಸುಮಾರು ಬಂದಿವ್ರಿ. ಎಲ್ಲರೂ 7 ಗಂಟೆಗೆ ಬಂದ್ರು ಕೂಡ ಇನ್ನೂವರೆಗೆ ಆತ ಏಜೆನ್ಸಿ ಸಂಬಂಧ ಕೂಡ ಬಂದಿಲ್ಲ, ಕೊಡೋರು ಕೂಡ ಬಂದಿಲ್ಲ. ಇವಾಗ ಮಿನಿಮಮ್ ಅಂದ್ರೆ ಒಂದು 500 ಜನ ಅದಾರೆ. 500 ಜನಕ್ಕೆ ಇನ್ನೂವರೆಗೂ ಕೂಳಿಲ್ಲ, ಊಟ ಇಲ್ಲ, ಏನಿಲ್ಲ. ಪುಸ್ತಕ ಒಬ್ರು ಏನಾನ ಆದ್ರೆ ಸತ್ರು ಇವ್ರು ಏನಾನ ಮಾಡ್ತಾರ, ಇವ್ರು ಏನಾನ ಕೊಡೋದ್ರಾಗ ಇದಾರ. ಯಾರ ಮನೆಗೆ ಯಾರು ಕೊಡಂಗಿಲ್ಲ. ಬಂದು ಕ್ಯಾಶ್ ಕೊಟ್ಬಿಟ್ರೆ ಯಾರ ಮನೆಗೆ ಅವ್ರು ಹೋಗ್ಬಿಡ್ತಾರಲ್ರಿ. ಮತ್ತೆ ಲೋಡ್ ಬಂದಿಲ್ಲ ಅಂದ್ರೆ ಅದನ್ನ ಮಾತು ಬೇರೆ. ಲೋಡ್ ರಾತ್ರಿನೇ ಬಂದೈತೆ ಲೋಡ್, ಮತ್ತೆಲ್ಲ ಇದು ಮಾಡ್ಕೊಂಡ್ರಿ. ಇನ್ನ ಇಳಿಸಿದ್ದು ಗ್ಯಾಸ್ ಕೊಡಕ್ಕಿಲ್ರಿ ನಮಗೆ. ಒಟ್ನಲ್ಲಿ ಬೆಲೆ ಏರಿಕೆಯಿಂದ ದುಬಾರಿ ಆದ್ರೂ ದುಡ್ಡು ಕೊಡ್ತೀವಿ, ಗ್ಯಾಸ್ ಸಿಲಿಂಡರ್ ಕೊಡಿ ಅಂತ ಜನ ಕೇಳ್ತಿದ್ದಾರೆ. 2 ತಿಂಗಳ ಹಿಂದೆ ಬುಕ್ ಮಾಡಿದ ಗ್ರಾಹಕರಿಗೆ ಇನ್ನೂ ಸಿಲಿಂಡರ್ ನೀಡಿಲ್ಲ. ಇದರಿಂದ ಜನ ರೊಚ್ಚಿಗೆದ್ದಿದ್ದಾರೆ. ಬೇರೆಡೆ ಇಲ್ಲದ ಸಮಸ್ಯೆ ಇಲ್ಲಿ ಹೇಗೆ ಎಂಬ ಪ್ರಶ್ನೆ ಮೂಡಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.